ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಅಂದಾಗೆ ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ನಾನು ಇದರ ಕಟಿಂಗ್ ತೋರಿಸಿದ್ದೆ, ಪೆಟಿಕೋಟ್ ಸೆಮಿ ಪೆಟಿಕೋಟ್ ಕಟಿಂಗ್. ಇವತ್ತು ನಾನು ಇದರ ಸ್ಟಿಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಒಂದು ಪಾರ್ಟ್ನ ತೊಗೊಂಡು ಇನ್ನೊಂದು ಪಾರ್ಟ್ನ ಎತ್ತಿಟ್ಕೋತಾ ಇದ್ದೀನಿ ಪಕ್ಕಕ್ಕೆ. ಒಂದು ಪಾರ್ಟಲ್ಲಿ ಇವಾಗ ನಾನು ಫಸ್ಟ್ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಡೌನ್ ಪೊಸಿಷನ್ ಏನಿದೆ ಕೆಳಗಡೆ ಭಾಗ, ಪೆಟಿಕೋಟ್ನ ಕೆಳಭಾಗ, ಈ ಭಾಗದಲ್ಲಿ ನಾನು ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೀವು ಡಬಲ್ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಒಂದು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಎಡ್ಜಸ್ಸಲ್ಲಿ ಈಕ್ವಲ್ ಆಗಿದೆ. ಈ ಥರ ಏನಾದರೂ ಈಕ್ವಲ್ ಇಲ್ಲ ಅಂತ ಅಂದರೆ ನೀವು ಇದನ್ನು ಡಬಲ್ ಫೋಲ್ಡಿಂಗ್ ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಜಸ್ಟ್ ಒಂದೇ ಫೋಲ್ಡಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಸೊ ಇದೇ ಥರ ಫಸ್ಟ್ ಕ್ಲೀನಾಗಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಪಾರ್ಟ್ ಮತ್ತು ಇನ್ನೊಂದು ಪಾರ್ಟ್ ಎತ್ತಿಟ್ನಲ್ಲ, ಆ ಪಾರ್ಟನ್ನು ಕೂಡ ಈ ಥರ ಡೌನ್ ಪೊಸಿಷನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅನ್ನೋದನ್ನು ಫಸ್ಟು ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲ, ಏಕೆಂದರೆ ಎರಡೂ ಒಂದೇ ಕಲರ್ ಇರೋದ್ರಿಂದ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತಪ್ಪದೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ನಿಧಾನವಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತೆ ಆ ಪೀಸ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೊ ಈಗ ಎರಡು ಪೀಸ್ನ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಸೊ ಎರಡು ಪೀಸ್ನ ಸೇರಿಸಿ ನಾನು ಮೇಲ್ಗಡೆ ಏನು ಶೋಲ್ಡರ್ ಪಾಯಿಂಟ್ ಇರುತ್ತೆ, ಆ ಎರಡು ಶೋಲ್ಡರ್ ಪಾಯಿಂಟ್ನ ನಾನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಸೊ ಕಾಣಿಸ್ತಾ ಇರ್ಬೋದು ನೋಡಿ. ಸೊ ಇವಾಗ ಎರಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು. ಜಾಯಿಂಟ್ ಮಾಡಿ ಈ ಥರ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಇಲ್ಲಿ 3 ಇಂಚಸ್ ಶೋಲ್ಡರ್ನ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಓಪನಿಂಗ್ ಮಾಡಿ ನಾನು ಇಲ್ಲಿ ಪೈಪಿಂಗ್ ಕೂಡ ಮಾಡ್ಬೋದು, ಬಟ್ ಪೈಪಿಂಗ್ ಮಾಡೋದು ಬೇಡ. ಜಸ್ಟ್ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ನಾನಿಲ್ಲಿ 3 ಇಂಚಸ್ ಶೋಲ್ಡರ್ನ ಕೊಟ್ಟಿರೋದು. ಸೊ ಹಾಗಾಗಿ ನೀವು ಆರ್ಮೋಲ್ ಸೈಡು ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ, ಆ ಒಂದು ಜಾಗದಲ್ಲಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಸೀದಾ ಯಾವುದು ಉಲ್ಟಾ ಯಾವುದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಮೊದಲು ಒಂದು ಸಾರಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಅದಾದ ನಂತರ ಮತ್ತೊಮ್ಮೆ ಇನ್ನೊಂದು ಸಾರಿ ಆ ಫೋಲ್ಡ್ನ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಆವಾಗ ಡಬಲ್ ಫೋಲ್ಡ್ ಆಗುತ್ತೆ. ನಿಧಾನವಾಗಿ ಸ್ಟಿಚ್ ಮಾಡಿದಷ್ಟು ಬೇಗ ಆಗುತ್ತೆ. ನೋಡಿ, ಇವಾಗ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಡಬಲ್ ಫೋಲ್ಡ್ ಮಾಡಿಕೊಂಡು ಆರ್ಮೋಲ್ ಸೈಡಲ್ಲಿ. ಇದೇ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಎರಡು ಆರ್ಮೋಲ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಉಲ್ಟಾ ಇರೋ ಕಡೆನೇ ಸ್ಟಿಚ್ ಮಾಡ್ಕೊಳ್ಳಿ. ಸೀದಾ ಇರೋ ಕಡೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಹೊಲಿಗೆಗಳು ಕಾಣಿಸುತ್ತೆ, ಅದು ಅಷ್ಟು ಕ್ಲೀನಾಗಿ ಕಾಣೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಪೆಟಿಕೋಟ್ ಸ್ಟಿಚ್ ಆಗಿದೆ ಇವಾಗ ಕಂಪ್ಲೀಟಾಗಿ. ಅಂದರೆ ಎರಡು ಆರ್ಮೋಲ್ ಸೈಡು ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಜಸ್ಟ್ ನೆಕ್ ಪಾರ್ಟ್ ಮಾತ್ರ ನಾನು ಉಳಿಸ್ಕೊಂಡಿದ್ದೀನಿ. ನೆಕ್ ಪಾರ್ಟ್ ಯಾಕಪ್ಪ ಅಂದರೆ ನಾನು ಮೊದಲೇ ಹೇಳಿದಾಗೆ ಪೈಪಿಂಗ್ ಕೂಡ ಮಾಡ್ಬೋದು ನೆಕ್ಗೆ, ಬಟ್ ಇದು ಸೆಮಿ ಪೆಟಿಕೋಟ್ ನಾವು ಇನ್ನರ್ ವೇರ್ ಯೂಸ್ ಮಾಡೋದ್ರಿಂದ ಸೊ ನಾನು ಪೈಪಿಂಗ್ ಎಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡು, ಸೊ ನಾನು ಮೊದಲೇ ಅದಕ್ಕೋಸ್ಕರನೇ 3 ಇಂಚಸ್ ಶೋಲ್ಡರ್ ತೊಗೊಂಡಿರೋದು. ಇಲ್ಲಿ ಹೇಗೆ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಸೇಮ್ ಟು ಸೇಮ್ ಅದೇ ಪ್ಯಾಟ್ರನಲ್ಲಿ ನೆಕ್ ಸೈಡ್ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ತುಂಬ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಇವಾಗ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಪೆಟಿಕೋಟ್ನ ಉಲ್ಟಾ ಮಾಡಿಕೊಂಡು ತುಂಬ ನಿಧಾನವಾಗಿ, ಅಂದರೆ ಒಂದು ಸೈಡ್ ಪಾರ್ಟ್ ತೊಗೊಂಡು ಈ ಥರ
ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಸೇಮ್ ಹೀಗೇ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಸ್ವಲ್ಪ ಬೇಗ ಅಂತಲೂ ಅನಿಸುತ್ತೆ. ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಸೊ ಇನ್ನು ತುಂಬ ಫಾಸ್ಟ್ ಏನಾದರೂ ನಾನು ಮಾಡಿದೆ ಅಂತಂದರೆ ಸ್ಟಿಚಿಂಗಲ್ಲಿ ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಅರ್ಥ ಆಗೋದಿಲ್ಲ, ಅಥವಾ ಕಮೆಂಟಲ್ಲಿ ಮತ್ತೆ ಇನ್ನೊಂದು ಸಾರಿ ತಿಳಿಸ್ಕೊಡಿ ಮೇಡಮ್ ಅಂತ ಕೆಲವರು ಕಮೆಂಟ್ ಮಾಡ್ಬೋದು. ಸೊ ಆ ಒಂದು ಕನ್ಫ್ಯೂಷನ್ಸ್ ಬೇಡ ಅನ್ನೋ ಒಂದು ಕಾರಣಕ್ಕೆ ತುಂಬ ನಿಧಾನವಾಗಿ ನಾನು ಕೂಡ ತುಂಬ ಪೇಷನ್ಸಿಂದ ತುಂಬ ತಾಳ್ಮೆಯಿಂದ ಸ್ಟಿಚ್ ಮಾಡಿಕೊಡ್ತಾಯಿದ್ದೀನಿ. ಸೊ ಇದೇ ಥರ ನೋಡಿ ತುಂಬ ತಾಳ್ಮೆಯಿಂದ ಒಂದೊಂದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಒಂದೇ ಸಾರಿ ಡಬಲ್ ಫೋಲ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಒಂದು ಸಾರಿ ಒಂದು ಫೋಲ್ಡ್ ಮಾಡಿ ಅದಾದ ನಂತರ ಇನ್ನೊಂದು ಸಾರಿ ಇನ್ನೊಂದು ಫೋಲ್ಡ್ ಕೂಡ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಸಾರಿ 2 ಫೋಲ್ಡ್ನ ಮಾಡ್ಕೋಬೇಕು ಅಂತ ಏನಿಲ್ಲ. ಇವಾಗ ಒಂದು ಪಾರ್ಟು ಅಂದರೆ ಫ್ರಂಟ್ ಪಾರ್ಟ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಆಗಿದೆ. ಇವಾಗ ಬ್ಯಾಕ್ ಪಾರ್ಟ್ ಫಸ್ಟು ನೀವು ಯಾವುದೇ ಸ್ಟಿಚಿಂಗ್ ಇರ್ಬೋದು, ಟೈಲರಿಂಗ್ ಟ್ರೈನಿಂಗ್ ಇರ್ಬೋದು ಮಾಡಿದಾಗ ಈ ಥರ ಸೆಮಿ ಪೆಟಿಕೋಟ್ನ ಫಸ್ಟ್ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಮುಂದಿನ ವೀಡಿಯೋಗಳು ಅಂದರೆ ಬ್ಲೌಸ್ ಕಟಿಂಗ್ ಇರ್ಬೋದು, ಬ್ಲೌಸ್ ಸ್ಟಿಚಿಂಗ್ಸ್ ಇರ್ಬೋದು, ಆ ಥರದ್ರಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ ಈ ಫಸ್ಟ್ ಪೆಟಿಕೋಟ್ನ ನೀವು ಕಲಿತಾಗ. ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲಾಕ್ ಏನಾದರೂ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಸ್ಟಿಚಸ್ ಮಾಡಿರುವಂಥ ಸ್ಟಿಚ್ಗಳು ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ನೆಕ್ ಪಾರ್ಟ್ ಪೈಪಿಂಗ್ ಮಾಡಾಯಿತು, ಅಂದರೆ ಫೋಲ್ಡಿಂಗ್ ಮಾಡಿ ಪೈಪಿಂಗ್ ಮಾಡಾಯಿತು. ನಾನು ಬೇರೆ ಪೈಪಿಂಗ್ ಕೂಡ ಹೇಳ್ಕೊಡ್ತೀನಿ, ಅದು ಬ್ಲೌಸ್ಗಳಿಗೆ ಇನ್ವಾಲ್ವ್ ಆಗುತ್ತೆ. ಬಟ್ ಇದು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಹೀಗಿದೆ, ಇದನ್ನು ಉಲ್ಟಾ ಮಾಡಿ ನಾನು ಸೈಡ್ ಫಿನಿಶಿಂಗ್ ಮಾಡ್ಕೋಬೇಕು. ಸೈಡ್ ಫಿನಿಶಿಂಗ್ ಹೇಗೆ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಹೀಗಿರೋ ಬಟ್ಟೆನ ಮೊದಲೇ ಸ್ಟಿಚ್ ಹೇಗೆ ಮಾಡ್ಕೊಂಡ್ವಿ ಅದೇ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಆದ ನಂತರ ಸೆಂಟರ್ಗೆ ಒಂದು ಭಾಗ ಮಾಡಿಕೊಂಡು, ಅಂದರೆ ಈ ಕಡೆ ಎರಡು ಸೈಡ್ ಈಕ್ವಲ್ ಆಗಿರೋ ಹಾಗೆ ಸೆಂಟರ್ಗೆ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಫಸ್ಟು ಕ್ಲೀನಾಗಿ ಬಟ್ಟೆನ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಸೆಂಟರಲ್ಲಿ ಒಂದು ಲೈನ್ನ ತುಂಬ ಸಿಂಪಲ್ಲಾಗಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಸೇಮ್ ಹಾಗೆ ಲೈನ್ನ ಡ್ರಾ ಮಾಡಿಕೊಂಡು ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಹೇಗಿತ್ತು ಹಾಗೆ 8.5 ಕೆಳಗಡೆನೂ ಕೂಡ 8.5 ತೊಗೋಬೇಕು. ಸೊ ಸೆಂಟರ್ ಪಾರ್ಟಲ್ಲಿ ಮಾತ್ರ ಸೆಂಟರ್ ಒಂದು ಮಿಡಲ್ ಭಾಗದಲ್ಲಿ ಒಂದು 1/2 ಇಂಚ್ ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಸೈಡ್ ಕೆಳಗಡೆ ಫಿಟ್ಟಿಂಗೋಸ್ಕರ ಕೂಡ 2 ಇಂಚು ಅಥವಾ 2.5 ಇಂಚನ್ನ ಇಟ್ಕೋತಾ ಇದ್ದೀನಿ. ಇಟ್ಕೊಳ್ಳೋದಕ್ಕಿಂತ ಮೊದಲು ಈ ಕಡೆ ಸೈಡ್ ಕೂಡ ಸೇಮ್ ಅದೇ ಮೆಷರ್ಮೆಂಟ್ ಬೇಕಲ್ವಾ, ಮಾಡ್ಕೋಬೋದು ಮೆಷರ್ಮೆಂಟು. ಮಾಡಲಿಲ್ಲ ಅಂತಂದರೆ ಈ ಥರ ಈ ಕಡೆಗೆ ಟ್ಯಾಪ್ ಮಾಡಿ ಆ ಮಾರ್ಕ್ ಲೈಟಾಗಿ ಬಂದಿರುತ್ತೆ, ಅದನ್ನು ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿಕೊಂಡ್ರೆ ಮುಗೀತು. ಸೊ ಇವಾಗ ನಾನು ಕೆಳಗಡೆ ಬಂದು 2 ಇಂಚು ಅಥವಾ 2.5 ಇಂಚು ಓಪನಿಂಗ್ ಬಿಡಬೇಕು. ಸೊ ನಾನಿಲ್ಲಿ 2 ಇಂಚ್ ಮಾತ್ರ ಬಿಡ್ತಾ ಇದ್ದೀನಿ, ಸಾಕು 2 ಇಂಚು ಅಂತ. ಇಲ್ಲಿ ನೋಡಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೈಡ್ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ವೇರ್ ಮಾಡಿದಾಗ ಸೊ ಡೌನ್ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಫ್ರೀ ಅನ್ನೋದು ಕಾಣಿಸುತ್ತೆ, ಆ ಕಾರಣಕ್ಕೋಸ್ಕರ. ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ.
ಫಸ್ಟು ಲಾಕ್ ಮಾಡಿ ಅದಾದ ನಂತರ ಸ್ಟಿಚ್ ಮಾಡ್ಕೋಬೇಕು. 1 ಸೆಕೆಂಡ್, ದಾರ ಸ್ವಲ್ಪ ರಿಮೂವ್ ಆಗಿದೆ, ದಾರ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಡೌನ್ ಪೊಸಿಷನಲ್ಲಿ ಓಪನಿಂಗೋಸ್ಕರ 2 ಇಂಚ್ ಏನು ಬಿಟ್ಟಿದ್ದೆ ಆ 2 ಇಂಚಿನ ತನಕ ಮಾತ್ರ ಮಾಡ್ಕೊಳ್ಳಿ. ಮರೆತು ಏನಾದರೂ 2 ಇಂಚ್ ಮುಂದೆ ಬಂದುಬಿಟ್ರೆ ಸ್ವಲ್ಪ ಸ್ಟಿಚಸ್ನ ರಿಮೂವ್ ಮಾಡಿ ಅಲ್ಲಿಗೆ ಲಾಕ್ ಮಾಡಿ. ಇವಾಗಲೂ ಕೂಡ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಇದು ತುಂಬ ಮೇನ್ ಇಂಪಾರ್ಟೆಂಟು. ಈ ಒಂದು 2 ಇಂಚ್ ಏನು ಬಿಟ್ಟಿದೆ ಆ ಜಾಗವನ್ನು ಫೋಲ್ಡ್ ಮಾಡಿ, ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ನಿಧಾನವಾಗಿ ನೋಡ್ಕೊಳ್ಳಿ. ಈ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ಮಾತ್ರ ಅಲ್ಲ, ಚೂಡಿದಾರ್ ನೀವು ಸ್ಟಿಚ್ ಮಾಡಿದಾಗ, ಡ್ರೆಸ್ನ ಸ್ಟಿಚ್ ಮಾಡಿದಾಗಲೂ ಕೂಡ ಸೇಮ್ ಇದೇ ಥರ ಪ್ಯಾಟ್ರನ್ ಬರುತ್ತೆ, ಸೈಡ್ ಓಪನಿಂಗ್ ಬರುತ್ತೆ. ಆವಾಗಲೂ ಕೂಡ ನೀವು ಇದೇ ಥರ ಈ ಮೆಥಡನ್ನು ಯೂಸ್ ಮಾಡೇ ನೀವು ಸ್ಟಿಚ್ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಮತ್ತು ಫೂಟ್ನ ಸ್ವಲ್ಪ ಮೇಲೆತ್ತಬೇಕು. ಮೇಲೆತ್ತಿ ಈ ಕಡೆ ಟರ್ನ್ ಮಾಡಿ, ಈ ಕಡೆ ಪೀಸ್ ಏನಿದೆ ಅದನ್ನು ಕೂಡ ಸೇಮ್ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಜೋಪಾನ ಕೆಳಗಡೆ ಬಟ್ಟೆ ಏನಾದರೂ ಸಿಕ್ಕಾಕೊಂಡ್ರೆ ಸ್ಟಿಚ್ಚಿಂಗ್ ಬಟ್ಟೆ ಮೇಲೆ ಬೀಳುತ್ತೆ. ಮತ್ತೆ ರಿಮೂವ್ ಮಾಡಬೇಕು ಅಂದಾಗ ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಬೇಜಾರಾಗುತ್ತೆ. ಆ ಕಾರಣಕ್ಕೋಸ್ಕರ ಜೋಪಾನ ಅಂತ ನಾನು ಹೇಳ್ತಿರೋದು. ತುಂಬ ನಿಧಾನವಾಗಿ ಮಾಡ್ಕೋಬೇಕು. ಇವಾಗ ಈ ಕಡೆ ಬಟ್ಟೆ ಕೂಡ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಒಂದು ಸ್ಟಿಚಸ್ ಹಾಕ್ಕೊಂಡು ಸೇಮ್ ಸ್ಟ್ರೈಟಾಗಿ ಒಂದು ಸ್ಟಿಚಸ್ ಬಂದರೆ ನಾವು ಓಪನಿಂಗ್ ಏನಿಟ್ಟಿದ್ವಿ 2 ಇಂಚಸ್ ಡಬಲ್ ಫೋಲ್ಡ್ ಮಾಡಿ ಅದು ಸ್ಟಿಚಿಂಗ್ ಆಯಿತು. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ದಾರಗಳೆಲ್ಲ ಇದ್ದರೆ ದಾರಗಳನ್ನು ಕಟ್ ಮಾಡ್ಕೊಂಡ್ಬಿಡಿ. ನಾನು ಈ ಕಡೆ ಹೇಗೆ ಸ್ಟಿಚ್ ಮಾಡಿದ್ನೋ ಸೇಮ್ ಟು ಸೇಮ್ ಅದೇ ಮೆಥಡಲ್ಲಿ ಈ ಕಡೆ ಇನ್ನೊಂದು ಓಪನಿಂಗ್ ಪೋರ್ಷನ್ ಇದೆ ನೋಡಿ, ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 2 ಇಂಚ್ ಕೆಳಗಡೆ ಡೌನಿಗೆ ಮಾರ್ಕ್ ಮಾಡಿದ್ನಲ್ಲ, ಆ ಡೌನಿಗೆ ಬಿಟ್ಟು 2 ಇಂಚು ಮೇಲ್ಗಡೆ ಸ್ಟಿಚ್ ಮಾಡ್ಕೋತಾ ಬರಬೇಕು. ಈ ಸ್ಟಿಚಿಂಗ್ ಮಾಡುವಾಗ ಲಾಕ್ ಮಾಡೋದನ್ನು ಮರಿಬೇಡಿ. ಲಾಕ್ ಮಾಡಲಿಲ್ಲ ಅಂತಂದರೆ ಸ್ಟಿಚ್ ನೀವು ಹಾಕೋದು ವೇಸ್ಟ್ ಆಗುತ್ತೆ, ರಿಮೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಸ್ಟಿಚಸ್ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ 2 ಏನು ಓಪನಿಂಗ್ ಹತ್ರ ಸ್ಟಿಚ್ ಕೊಡಬೇಕು ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಸ್ಟಿಚ್ ಕೊಟ್ಟು ಮತ್ತೆ ಫೂಟ್ನ ಮಧ್ಯ ಎತ್ಕೋಬೇಕು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಒಂದೇ ಸಾರಿ ಬಂದ್ಬಿಡುತ್ತೆ, ಅದು ಅಷ್ಟು ಓಕೆ ಆಗಲ್ಲ. ಇವಾಗ 2 ಸೈಡ್ ಸ್ಟಿಚಿಂಗ್ ಆಗಿದೆ. ಇವಾಗ ನಾವು ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ ಯೂಸ್ ಆಗಿದ್ರೆ. ಫೈನಲ್ ಆಗಿ ಪೆಟಿಕೋಟ್ ರೆಡಿ ಆಯಿತು. ನಿಮ್ಮ ಸೆಮಿ ಪೆಟಿಕೋಟ್ ಅಂದರೆ ಡ್ರೆಸ್ ಪೆಟಿಕೋಟ್ ಈ ಥರ ನಾವು ವೇರ್ ಮಾಡಿ, ನಿಮಗೆ ಲಾಂಗ್ ಬೇಕು ಅಂದರೂ ಕೂಡ ಲೆಂತ್ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಶಾರ್ಟ್ ಇರಲಿ ಅಂತಲೇ ಶಾರ್ಟ್ ಇಟ್ಕೊಂಡಿದ್ದೀನಿ. ಸಾಕು, ಶಾರ್ಟ್ ಆದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಲೆಂತ್ ಆದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಆ ಕಾರಣಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋಗಳಾಗಿರುತ್ತೆ. ದಯವಿಟ್ಟು ತಪ್ಪದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.